ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಪಾಕಿಸ್ತಾನ ಯುದ್ಧದ ಬೆದರಿಕೆಯನ್ನು ಹಾಕ್ತಾ ಇದ್ರೆ, ಇತ್ತ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಸಂಘರ್ಷ ತೀವ್ರಗೊಂಡಿದೆ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದೆಯಾ ಬಿಜೆಪಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೀಚಾತಿ ನೀಚ ರಾಜಕಾರಣಕ್ಕೆ ಮುಂದಾಗಿದೆಯಾ ಬಿಜೆಪಿ? ವೈಫಲ್ಯ ಮುಚ್ಚಿಕೊಳ್ಳಲು ಡೈವರ್ಟ್ ಅಂಡ್ ರೂಲ್ ಅಂದ್ರೆ ಯಾವುದಾದರೂ ದೊಡ್ಡ ಘಟನಾವಳಿ ನಡೆದಂತಹ ಸಂದರ್ಭದಲ್ಲಿ ಆ ಘಟನಾವಳಿಯ ಮೇಲೆ ಜನಸಾಮಾನ್ಯರು ಪ್ರಶ್ನೆ ಕೇಳುವುದರ ಬದಲು ಜನಸಾಮಾನ್ಯರನ್ನ ಇನ್ನೊಂದು ಯಾವುದಾದ್ರೂ ಒಂದು ವಿಷಯಕ್ಕೆ ಡೈವರ್ಟ್ ಮಾಡುವಂಥದ್ದು. ಆವಾಗ ಜನಸಾಮಾನ್ಯರ ಗಮನವೆಲ್ಲ ಬೇರೆ ವಿಷಯದ ಕಡೆಗೆ ಡೈವರ್ಟ್ ಆದರೆ ಮುಖ್ಯ ವಿಷಯದ ಬಗ್ಗೆ ಏನು ಚರ್ಚೆ ಆಗಬೇಕು ಅದು ಆಗಲ್ಲ. ಅಂದ್ರೆ ಪಹಲ್ಗಾಮ್ ದಾಳಿಯ ಬಗ್ಗೆ ಜನಸಾಮಾನ್ಯರು ಸರ್ಕಾರವನ್ನ ಪ್ರಶ್ನಿಸದ ಹಾಗೆ ವಿಷಯವನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಮೋದಿ ಸರ್ಕಾರದ ಮುಂದೆ ಹಲವು ಗಂಭೀರ ಪ್ರಶ್ನೆಗಳನ್ನ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ದಾರೆ. ಒಂದು, ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಪಹಲ್ಗಾಮ್ಗೆ ಉಗ್ರರು ನುಸುಳಿದ್ದು ಹೇಗೆ? ಎರಡನೆಯದ್ದು, 1 ತಿಂಗಳ ಹಿಂದೆಯಷ್ಟೇ ಉಗ್ರರು ಗಡಿಯ ಒಳಗಡೆ ನುಸುಳಿದ್ದಾರೆ, ಭಾರತದ ಒಳಗಡೆ ಜಮ್ಮು ಕಾಶ್ಮೀರಕ್ಕೆ ಕಾಲಿಟ್ಟಿದ್ದಾರೆ ಎನ್ನುವುದಾದರೆ ಅದರ ಬಗ್ಗೆ ಇದ್ದಂತಹ ಗುಪ್ತಚರ ಮಾಹಿತಿಯನ್ನ ವರದಿಯನ್ನ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತು? ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ರಾ, ಇದು ಯಾಕೆ ವಿಫಲ ಆಯಿತು? ಪಹಲ್ಗಾಮ್ನಲ್ಲಿ ಭದ್ರತೆಯನ್ನು ನಿಯೋಜಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದೇಕೆ? ಅಮರ್ನಾಥ್ ಬೇಸ್ ಕ್ಯಾಂಪ್ ಪ್ರದೇಶದಲ್ಲಿ ಒಬ್ಬ ಯೋಧನನ್ನು ನಿಯೋಜಿಸದಿರುವುದು ಏಕೆ? ನಿತೀಶ್ ಜೊತೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ನಗೆ ಚಟಾಕಿ ಹಾರಿಸಿದ ಮೋದಿ ಅವರೇ ಉತ್ತರಿಸಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ರು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು. ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ನ ಏನು ದಾಳಿ ನಡೆದಂತಹ ಪಹಲ್ಗಾಮ್ನ ಪ್ರದೇಶ ಏನಿದೆ ಅಲ್ಲಿ ಸೇನೆಯನ್ನು ನಿಯೋಜಿಸಿರಲಿಲ್ಲ, ಅದು ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ತಪ್ಪು ಎನ್ನುವಂಥ ಒಂದು ವಿಡಿಯೋ, ಒಬ್ಬರು ಮಹಿಳೆಯೊಬ್ಬರು ಮಾತಾಡಿದಂಥ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಕರ್ನಾಟಕ ಬಿಜೆಪಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮಹಿಳೆ ಕಾಂಗ್ರೆಸ್ನ ನಾಯಕರ ಜೊತೆಗೆ ತೆಗೆಸಿಕೊಂಡಿರುವಂತಹ ಫೋಟೋವನ್ನು ಹಾಕಿ ಈ ಪ್ರಶ್ನೆಯನ್ನ ಕೇಳಿದ್ದು ನಿಮ್ಮ ಪಕ್ಷದ ಕಾರ್ಯಕರ್ತೆ ಅಂತೇಳಿ ತಿರುಗೇಟನ್ನು ಕೊಟ್ಟರು. ಆ ತಿರುಗೇಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಭದ್ರತಾ ವೈಫಲ್ಯದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಆಗಿದೆ ಬಿಜೆಪಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ. ಬಿಜೆಪಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಪ್ರಮುಖ ವಿಷಯಗಳ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಡೀತಾ ಇರುತ್ತದೆ. ಕರ್ನಾಟಕ ಬಿಜೆಪಿ ಕರ್ನಾಟಕ ಕಾಂಗ್ರೆಸ್ನ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾ ಇರುವಂತಹ ಪ್ರಮುಖ ಕಾಂಗ್ರೆಸ್ನ ರಾಜಕಾರಣಿಗಳ ಪೈಕಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು. ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಮುಖ ಪ್ರಶ್ನೆಗಳನ್ನು ಕೇಳಿ, 5 ಪ್ರಶ್ನೆಗಳನ್ನು ಕೇಳಿ. ಪಹಲ್ಗಾಮ್ ದಾಳಿ ಆದ ಬಳಿಕ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮೊದಲ ಭೇಟಿಯನ್ನು ಕೊಟ್ಟಿದ್ದು ಬಿಹಾರಕ್ಕೆ. ಬಿಹಾರದಲ್ಲಿ ರಾಜಕೀಯ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ್ರು. ವೇದಿಕೆಯಲ್ಲಿ ನಿತೀಶ್ ಕುಮಾರ್ ಅವರ ಜೊತೆಗೆ, ನಿತೀಶ್ ಕುಮಾರ್ ಏನೋ ತಮಾಷೆ ಮಾಡ್ತಾ ಇದ್ರು ವೇದಿಕೆಯಲ್ಲಿ ಮೋದಿ ಅವರ ಭಾಷಣಕ್ಕೂ ಮೊದಲು. ಆ ಸಂದರ್ಭದಲ್ಲಿ ಇಬ್ಬರು, ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಬ್ಬರು ಕೂಡ ಕೂತ್ಕೊಂಡು ನಗ್ತಾ ಇದ್ದಂತಹ ವಿಡಿಯೋವನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವರಿಗೆ ಕೇಳ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಈ ರಾಜ್ಯದ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಆಯಿತು. ಹತ್ಯೆ ಮಾಡಿದ್ದು ಪತ್ನಿ ಪಲ್ಲವಿಯವರು. ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ, ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ ಅಂತೇಳಿ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡಿದ್ದು ಅವರ ಪತ್ನಿ ಪಲ್ಲವಿ, ಕೌಟುಂಬಿಕ ಕಾರಣಕ್ಕೋಸ್ಕರ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ರಾಜ್ಯದ ವಿರೋಧ ಪಕ್ಷದ ನಾಯಕ, ಶ್ಯಾಡೋ ಸಿಎಂ, ಮುಖ್ಯಮಂತ್ರಿಯ ನೆರಳು
ಆರ್ ಅಶೋಕ್ ಅವರು ಪ್ರಶ್ನೆ ಕೇಳಿದ್ದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರ ಸರ್ಕಾರ ವಿಫಲ ಆಗಿದೆ ಅಂಥೇಳಿ ಎಲ್ಲಿಂದ ಎಲ್ಲಿ ಲಿಂಕನ್ನು ತಂದರು ಆರ್ ಅಶೋಕ್ ಅವರು ಗೊತ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಕರ್ನಾಟಕದ ಬಿಜೆಪಿಯ ದೆಹಲಿ ಘಟಕ ಅಂದರೆ ದೆಹಲಿಯ ಬಿಜೆಪಿಗರು, ಬಿಜೆಪಿಯ ಹೈಕಮಾಂಡ್ ಲೆವೆಲ್ನ ನಾಯಕರು, ಜೊತೆಗೆ ಇನ್ಕ್ಲೂಡ್ ತೇಜಸ್ವಿ ಸೂರ್ಯ, ಇನ್ಕ್ಲೂಡ್ ಕರ್ನಾಟಕ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರ, ಕರ್ನಾಟಕ ಬಿಜೆಪಿಯ ವಿರೋಧ ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಒಳಗೊಂಡಂತೆ ಬಿಜೆಪಿಯ ನಾಯಕರೆಲ್ಲ ಕೇಳಿದ್ದು ರಾಮೇಶ್ವರಂ ಬ್ಲಾಸ್ಟ್ಗೆ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯವೇ ಕಾರಣ, ಭದ್ರತಾ ವೈಫಲ್ಯ ಆಗಿದೆ, ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ, ಒಬ್ಬ ಟೆರರಿಸ್ಟು ಬಂದು ಒಂದು ಹೋಟೆಲ್ನಲ್ಲಿ ಬಾಂಬ್ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಅದನ್ನು ತಡೀಲಿಕ್ಕಾಗಲಿಲ್ಲ ನಿಮಗೆ ಅಂತೇಳಿ. ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಅವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರಲ್ಲ, ಈಗ ಪಹಲ್ಗಾಮ್ನಲ್ಲಿ 26 ಮಂದಿಯನ್ನು ಹತ್ಯೆ ಮಾಡಲಾಯ್ತಲ್ಲ, ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಬಿಜೆಪಿಯವರೇ? ಕಾರಣ ಗಡಿಯಲ್ಲಿ ರಕ್ಷಣೆಯ ಹೊಣೆಗಾರಿಕೆ ಇರುವಂಥದ್ದು ಕೇಂದ್ರ ಸರ್ಕಾರದ್ದು, ಯೂನಿಯನ್ ಲಿಸ್ಟ್ ಡಿಫೆನ್ಸ್. ಸೊ ಯಾರನ್ನ ಹೊಣೆ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಯವರಿಗೆ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಫೈಟ್. ಆಲ್ ಪಾರ್ಟಿ ಮೀಟಿಂಗಲ್ಲಿ, ಸರ್ವಪಕ್ಷಗಳ ಸಭೆಯಲ್ಲಿ ನಾವು ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ, ಸರ್ಕಾರದ ಬೆನ್ನಿಗಿದ್ದೀವಿ, ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಸರ್ಕಾರದ ಫೇವರ್ ಇರ್ತೀವಿ ಅಂತ ವಿಪಕ್ಷಗಳು ಹೇಳ್ತವೆ. ಹೇಳಬೇಕಾಗಿರುವಂತಹ ಜವಾಬ್ದಾರಿ ಅದು. ಆದರೆ ಸರ್ಕಾರವನ್ನು ಪ್ರಶ್ನೆನೂ ಕೂಡ ಮಾಡಬೇಕಾಗತ್ತೆ. ಸರ್ಕಾರ ಪ್ರಶ್ನಾತೀತ ಅಲ್ಲ. ದಿಸ್ ಇಸ್ ಎಲೆಕ್ಟೆಡ್ ಗೌರ್ಮೆಂಟ್, ಚುನಾಯಿತ ಸರ್ಕಾರ ಇದು.